ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಈ ರೀತಿಯಾಗಿ ಗೂಂಡಾ ವರ್ತನೆ ತೋರಿದ್ದಾರೆ ಇವರು. ಅಧಿಕಾರಿಗಳ ರೊಚ್ಚಿಗೆದ್ದಿದ್ದಾರೆ. ಈಗ ಆ ಗೂಂಡಾಗಳ ವಿರುದ್ಧ ಅರೆಸ್ಟ್ ಮಾಡಬೇಕು ಅವರನ್ನ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅಧಿಕಾರಿಗಳು. ಒತ್ತುವರಿ ತೆರವಿಗೆ ಅಡ್ಡಿ ಹಲ್ಲೆ ಮಾಡಿದ್ದಕ್ಕೆ ಅಧಿಕಾರಿಗಳು ಸಿಟ್ಟಾಗಿದ್ದಾರೆ. ಇಡೀ ಬೆಂಗಳೂರಿನಾದ್ಯಂತ ಕೆಲಸ ಸ್ಟಾಪ್ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಾಜಿನಗರದ ಗೂಂಡಾಗಳನ್ನ ಕೂಡಲೇ ಅರೆಸ್ಟ್ ಮಾಡಿ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ. SIR ಒತ್ತುವರಿ ತೆರವು ಕಾರ್ಯವನ್ನ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಈ ರೀತಿಯಾಗಿ ಅವರಿಗೆ ರಕ್ಷಣೆನೇ ಕೊಡಲ್ಲ ಅಂತ ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಯಾವ ಅಧಿಕಾರಿಗಳು ಧೈರ್ಯ ಮಾಡ್ತಾರ್ರಿ ಹೋಗೋದಕ್ಕೆ? ಯಾರು ಮಾಡ್ತಾರೆ ಧೈರ್ಯನ? ಅಲ್ಲೆಲ್ಲ SIR ಪ್ರಕ್ರಿಯೆ ಮಾಡುವಾಗ ಇನ್ನೊಂದು ರೀತಿಯಾದಂತ ಗಲಾಟೆಗಳಾಗ್ತವೆ. ಇಲ್ಲಿ ನೋಡಿದ್ರೆ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಜಾಗವನ್ನ ಬಿಟ್ಕೊಡ್ರಪ್ಪ, ಫುಟ್ಪಾತ್ ಮೇಲೆಲ್ಲ ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಆ ಅಧಿಕಾರಿಗಳಿಗೆ ಕುಟುಂಬ ಇರಲ್ವಾ? ಮಕ್ಕಳು, ಗಂಡ, ಹೆಂಡತಿ ಯಾರು ಇರಲ್ವಾ ಅವ್ರಿಗೆ? ಪಾಪ ನೋಡಿ, ಆ ಮಹಿಳಾ ಅಧಿಕಾರಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ. ಎಲ್ಲಿ? ಕಣ್ಣಿಗೆ. ಪಾಪ ಆ ಮಹಿಳೆ ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾರೆ ಆ ಮಹಿಳಾ ಅಧಿಕಾರಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ಕಣ್ಣೆ ಹೋಗ್ಬಿಟ್ಟಿದ್ರೆ ಈ ಗೂಂಡಾಗಳು ವಾಪಸ್ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಈ ಗೂಂಡಾಗಳಿಂದ ಆರೋಪಿಗಳ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. GBA ಅಧಿಕಾರಿಗಳು ಅಂತ ಅಂದ್ರೆ ಅಷ್ಟೊಂದು ಈಸಿನ? ಇವರಿಗೆ ಏನು ಬೇಕಾದ್ರೂ ಮಾಡಬಹುದು. ಹಾಗಾದ್ರೆ ಏನ್ ಇವರ ಮನೆ ಆಸ್ತಿ ತೆರವುಗೊಳಿಸಕ್ಕೆ ಹೋಗಿದ್ರ? ಇವರ ಮನೆ ಆಸ್ತಿ ಕೇಳೋದಕ್ಕೆ ಹೋಗಿದ್ರ ಅಲ್ಲಿ GBA ಅಧಿಕಾರಿಗಳು? ಸರ್ಕಾರ ಏನ್ ಹೇಳಿದೆಯೋ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆಯೋ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ. ಅವರು ಮನಸ್ಸೋ ಇಚ್ಛೆ ಹೆಂಗ ಬೇಕೋ ಹಂಗೆ ಹೊಡೆದಾಡ್ತಾ ಇದ್ದಾರೆ ನೋಡಿ ಅವ್ರ ಜೊತೆಗೆ. ಪಾಪ ಅವರು ಬಿಡಿ, ಇದು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ, ನಮ್ಮನ್ನ ಬಿಟ್ಟು ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಸ್ತೆಯಲ್ಲೆಲ್ಲ ಓಡಾಡಿಸಿ ಹೊಡಿತಾ ಇದ್ದಾರೆ. ಇವರೇನು ಮನುಷ್ಯರ ಇಲ್ಲ ರಾಕ್ಷಸರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿ ನೋಡಿ, ಬಸವರಾಜ್ ಅಂತೆ ಆತನ ಹೆಸರು. ಕನ್ನಡ ಪರ ಸಂಘಟನೆಯಲ್ಲಿದ್ದಾನಂತೆ ಈತ. ಮರ್ಯಾದೆನೂ ಕೊಡ್ಬೇಕಂತ ಅನ್ಸಲ್ಲ ಇಂಥವ್ರಿಗೆಲ್ಲ.